ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ರೈತರ ಹಕ್ಕುಗಳಿಗಾಗಿ ಮತ್ತೆ ಬೀದಿಗಿಳಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಂದು ಜುಲೈ 30 ಬೆಳಗಾವಿಯಲ್ಲಿ ಬೃಹತ್ ಪಾದಯಾತ್ರೆ. ಚನ್ನಮಾರುತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಮಾ ಮೆರವಣಿಗೆ, ಜಿಲ್ಲಾಧಿಕಾರಿಗಳಿಗೆ ವಿವಿಧ ಬೇಡಿಕೆಗಳ ಮನವಿ ಸಲ್ಲಿಕೆ, ರೈತರ ಸಂಪೂರ್ಣ ಸಾಲ ಮನ್ನಾಕ್ಕೆ ಆಗ್ರಹ, ಬೆಳೆ ಹಾನಿಗೆ ತಕ್ಷಣ ಸಮರ್ಪಕ ಪರಿಹಾರ ನೀಡುವಂತೆ ಒತ್ತಾಯ, ಉತ್ತರ ಕರ್ನಾಟಕವನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಸರ್ಕಾರಕ್ಕೆ ಆಗ್ರಹ, ರೈತ ವಿರೋಧಿ ನೀತಿಗಳನ್ನು ಕೈಬಿಡುವಂತೆ ಸರ್ಕಾರಕ್ಕೆ ಎಚ್ಚರಿಕೆ, ಬಾಕಿ ಉಳಿದ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯ, ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ. ಪಾಲ್ಗೊಂಡ ಪ್ರಮುಖರು ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಪುಟ್ಟು ಖಾನಾಪುರಿ, ಉಪಾಧ್ಯಕ್ಷ ಶಂಕರ್ ಗೋಡ್ಪಾಟೀಲ್, ಬೆಳಗಾವಿ ಜಿಲ್ಲಾಧ್ಯಕ್ಷ ಕಮಲೇಶ್ ಗೋಕಾಕ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೌಸನದಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತಿನ ದಿನ ರೈತ ಇವತ್ತಿನ ಸರ್ಕಾರದ ರೈತ ಎಲ್ಲರೂ ರೈತ ಅಂದ್ರೆ ಒಂದು ಬೆಲೆ ಇವತ್ತು ತಿಳ್ಕೊತಾರ. ಆದ್ರೆ ಇವತ್ತು ರೈತರ ತೊಳೆಯಾಗ ಮಾಡ್ತಾರೆ. ಪ್ರತಿಯೊಂದು ಭಾಗದಾಗ ರೈತಗೆ ಅನ್ಯಾಯ ಆಗತೈತಿ. ಇವತ್ತಿನ ದಿನ ನಾವು ಚಿಕ್ಕೋಡಿ ಜಿಲ್ಲಾದ್ಯಂತ ಏನು ರೈತರ ಪರಿಸ್ಥಿತಿ ಐತಿ ಅಂದ್ರೆ ಮಳೆ ಬಿದ್ದರೆ ಅಷ್ಟೇ ಬೆಳೆ. ಹೀಗಾಗಿ ಮಣ್ಣಿನ ದಿನ ಮಳೆ ಸಾಧಾರಣ ಮಳೆ ಆಯಿತು. ಆ ಮಳೆ ನೋಡಿ ರೈತರು ಎಲ್ಲ ಬಿತ್ತನೆ ಬೀಜಗಳು ಬಿತ್ತಿ, ಆಮೇಲೆ ಈಗ ಯೂರಿಯಾ ಹೋಗ್ಬೇಕಂದ್ರೆ ಒಂದು ಯೂರಿಯಾ ಚೀಲ ಹೋಗ್ಬೇಕಂದ್ರೆ ಒಂದು DAP ಹಾಕ್ಬೇಕಂದ್ರೆ 2500 ತನಕ ಒಂದು ರಾಸಾಯನಿಕ ಗೊಬ್ಬರದ ಚೀಲ ರೇಟ್ ಐತಿ. ಅವನ್ನೆಲ್ಲ ಖರ್ಚು ಮಾಡಿ ಇವತ್ತಿನ ದಿನ ಭೂಮಿ ಒಳಗೆ ಹಾಕ್ಯಾರ. ಅದು ಫಸಲು ಕೈ ಕೊಡದ ಮುಂಚೆನ ಮಳೆ ಕೈ ಕೊಟ್ಟೈತಿ. ಅದಕ್ಕೆ ದಯವಿಟ್ಟು ರಾಜ್ಯಾಧ್ಯಕ್ಷರು ಹೇಳಿದಂಗೆ ಘೋಷಣೆ ಜಿಲ್ಲಾ ತಂದು ಘೋಷಣೆ ಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮತ್ತು ಈ ಬೆಳೆ ಬೆಳೆದಂಥ ಏನು ಬಿತ್ತನೆ ಮಾಡಿದಂಥ ರೈತರಿಗೆ ಪರಿಹಾರ ಸಿಗಲಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಅಧ್ಯಕ್ಷ ಕಲ್ಮೇಶ್ ಗೋಕಾಕ್ ಮಾತಾಡ್ತಾ ಇರೋದು. ಸರ್, ಏನಾಯ್ತಂದ್ರೆ ಈಗ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ನಮ್ಮ ರೈತ ಸಂಘದಿಂದ ಒಂದು ವಿನಂತಿ ಸರ್. ಪ್ರತಿ ತಾಲೂಕು ಒಂದೊಂದು ತಿಂಗಳು ಒಂದೊಂದು ವಿಸಿಟ್ ಮಾಡಿ ಸರ್. ನಾವು ರೈತರು ಎಲ್ಲ ಕಡೆ ರೈತರು ಇದ್ದಾರೆ. ತಮ್ಮ ಸಮಸ್ಯೆಗಳನ್ನು ಅಲ್ಲಿಂದ ಇಲ್ಲಿ ಬಂದು ಹೇಳಕ್ಕಂತೂ ಆಗೋಲ್ಲ ರೀ. ಯಾಕಂದ್ರೆ ರೈತರು ಎಲ್ಲ ಈಗ ಮೊದಲ ಮಳೆ ಇಲ್ಲ. ಹೀಗಾಗಿ ಕೆಲಸ ಮಾಡಿಕೊಂಡು ಬೆಳಗಾವಿ ಜಿಲ್ಲಾಧಿಕಾರಿ ಸಾಹೇಬರು ಒಂದು ಭೇಟಿಯಾಗಿ ಮಾತಾಡ್ಬೇಕಾದ್ರೆ ಒಂದು ಸಂಪೂರ್ಣ ಹೋಗ್ರಿ ಸರ್. ತಾವು ದಯವಿಟ್ಟು ಪ್ರತಿ ತಾಲೂಕಿಗೆ ಒಂದು ತಿಂಗಳಿಗೆ ಒಮ್ಮೆ ಆದರೂ ಒಂದು ತಾಲೂಕಿಗೆ ವಿಸಿಟ್ ಮಾಡಿದ್ರೆ ಸರ್ ರೈತರ ಸಮಸ್ಯೆಗಳು ಅಲ್ಲಿ ಇದ್ದಂತ ಆಗತ್ತೆ ಸರ್. ಇಲ್ಲ, ತಿಂಗಳದಾಗ ಒಂದು ದಿವಸ ಮಾಡಿದ್ರು ಆಕೈತಿ ಸರ್. ಯಾಕಂದ್ರೆ ತಿಂಗಳಾಗ ಒಂದು ದಿವಸ ಮಾಡಿದ್ದೀನಿ ಅಂದ್ರೆ 15 ದಿವಸಕ್ಕೆ ಒಮ್ಮೆ ಮಾಡಿ ಸರ್. ನಾವು ವಾರಕ್ಕೊಮ್ಮೆ ಬೆಳೆಸ ತಾವು ಬಂದ್ರೆ ಸರ್. ಹೋದ ಸಲ ಡಿ ಸಿ ಸಾಹೇಬರು ಮಾಡಿದ್ರು ಸರ್. ಮಾಡೋಣ, ಅಧಿಕಾರಿಗಳಾಗಲಿ ಲೀಡರ್ಸ್ಗಳಾಗಲಿ ಆಯಾ ಶಾಸಕರುಗಳಾಗಲಿ ಎಲ್ಲ ಓಡಾಡಿ ಮಾಡಿ ಎಲ್ಲ ತೆಗೆದುಗಳು ಮಾಡ್ತಾರೆ ಸರ್. ತಾವು ದಯವಿಟ್ಟು ತಮ್ಮಲ್ಲಿ ವಿನಂತಿ ಸರ್. ಚಿಕ್ಕೋಡಿ ಭಾಗಾಧ್ಯಕ್ಷ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.